45ನೇ ಚೆಸ್ ಒಲಿಂಪಿಯಾಡ್ನಲ್ಲಿ ಚಿನ್ನದ ಪದಕ ವಿಜೇತ ಪುರುಷ ಮತ್ತು ಮಹಿಳಾ ತಂಡ ಆಟಗಾರರ ಜೊತೆ ಪ್ರಧಾನಿ ಮೋದಿ ಕೆಲ ಸಮಯವನ್ನು ಕಳೆದಿದ್ದಾರೆ. ಐತಿಹಾಸಿಕ ಸಾಧನೆ ಮಾಡಿದಂತಹ ಪ್ಲೇಯರ್ಸ್ಗೆ ಅಭಿನಂದಿಸಿದ್ದಾರೆ. ಇದರ ಮಧ್ಯೆ ದೇಶದಾದ್ಯಂತ ಹಲವೆಡೆ ಮಳೆಯಾಗಿದೆ. ಈ ಸ್ಟೋರಿಯನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಮಹಾರಾಷ್ಟ್ರದ ಮುಂಬೈನಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ನಿರಂತರ ಮಳೆಯಿಂದಾಗಿ ವಾಣಿಜ್ಯ ನಗರಿ ಮುಂಬೈನ ಚೆಂಬೂರಿನಲ್ಲಿ ರಸ್ತೆಗಳೆಲ್ಲವೂ ಜಲಾವೃತವಾಗಿದೆ. ಮನೆಗಳಿಗೂ ನೀರು ನುಗ್ಗಿದೆ. ಮಳೆಯಿಂದಾಗಿ ನಗರದ ಹಲವೆಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮಳೆ ಸಂಬಂಧಿತ ಅನಾಹುತಗಳಲ್ಲಿ 3 ಸಾವನ್ನಪ್ಪಿದ್ದಾರೆ. ಕ್ರಿಕೆಟ್ ಸೇರಿ ಯಾವುದೇ ಕ್ರೀಡೆಗಳ ಜೊತೆ ಹೋಲಿಕೆ ಸರಿ ಅಲ್ಲ ಅಂತ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಹೇಳಿದ್ದಾರೆ. 45ನೇ ಚೆಸ್ ಒಲಿಂಪಿಯಾಡ್ನಲ್ಲಿ 2 ಚಿನ್ನದ ಪದಕ ಪಡೆದು ತವರಿಗೆ ಮರಳಿದ ಅವರು ತಮ್ಮದು ಐತಿಹಾಸಿಕ ಸಾಧನೆ ಅಂದಿದ್ದಾರೆ. 2022ರಲ್ಲಿ ಚೆನ್ನೈ ಚೆಸ್ ಒಲಿಂಪಿಯಾಡ್ನಲ್ಲಿ ಚಿನ್ನ ಗೆಲ್ಲುವ ಸನಿಹದಲ್ಲಿ ಎಡವಿದ್ದೆವು. ಬಹುಶಃ ಆ ಅನುಭವ ಈ ಬಾರಿ ಒತ್ತಡ ನಿಭಾಯಿಸಲು ನೆರವಾಗಿದೆ. ಚಿನ್ನ ಗೆದ್ದ ತಂಡದ ಭಾಗವಾಗಿದ್ದಕ್ಕೆ ತುಂಬಾ ಸಂತಸವಾಗಿದೆ ಅಂತ ಗ್ರ್ಯಾಂಡ್ ಮಾಸ್ಟರ್ ವೈಶಾಲಿ ರಮೇಶ್ ಬಾಬು ಹೇಳಿದ್ದಾರೆ. ಭಾರತದ ಅತ್ಯಂತ ಐಷಾರಾಮಿ ರೈಲು ಪ್ಯಾಲೇಸ್ ಆನ್ ವೇಲ್ಸ್ ಪ್ರವಾಸಿ ಋತುವಿನಲ್ಲಿ ದೆಹಲಿಯಿಂದ ತನ್ನ ಮೊದಲ ಪ್ರಯಾಣ ಆರಂಭಿಸಿದೆ. ಇದರಲ್ಲಿ ರಾಜಸ್ಥಾನ, ಗುಜರಾತ್, ಯುಪಿ ಮೂಲಕ ಐಷಾರಾಮಿ 8 ದಿನದ ಪ್ರಯಾಣ ಮಾಡಬಹುದು. ಯುನೆಸ್ಕೋ ಪ್ರವಾಸಿ ತಾಣಗಳು ಸೇರಿ ವನ್ಯಜೀವಿ ಸಫಾರಿಯು ಇದರಲ್ಲಿ ಮಾಡಬಹುದಾಗಿದೆ. 45ನೇ ಚೆಸ್ ಒಲಿಂಪಿಯಾಡ್ ವಿಜೇತ ಭಾರತ ತಂಡದ ಸದಸ್ಯರ ನಡುವಿನ ಚೆಸ್ ಆಟವನ್ನ ಪ್ರಧಾನಿ ನರೇಂದ್ರ ಮೋದಿ ವೀಕ್ಷಿಸಿದ್ರು. ತಮ್ಮ ನಿವಾಸಕ್ಕೆ ಭಾರತೀಯ ಪುರುಷರ ಮತ್ತು ಮಹಿಳಾ ಚೆಸ್ ತಂಡಗಳನ್ನ ಆಮಂತ್ರಿಸಿದ್ದ ಅವರು ಐತಿಹಾಸಿಕ ಸಾಧನೆ ಮಾಡಿದ್ದಕ್ಕೆ ಆಟಗಾರರನ್ನ ಅಭಿನಂದಿಸಿದ್ರು. ನಿರಂತರ ಮಳೆಯಿಂದಾಗಿ ಗುಜರಾತ್ನ ಸೂರತ್ ಸಿಟಿಯ ಜನ ತತ್ತರಿಸಿದ್ದಾರೆ. ನಗರದ ಹಲವು ಪ್ರದೇಶಗಳು ಮಳೆಯಿಂದ ಜಲಾವೃತವಾಗಿವೆ. ರಸ್ತೆಗಳಲ್ಲಿ ನೀರು ನಿಂತು ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ದಾನ ಸರೋವರದ ಬಳಿ ವಾಸಿಸುವ ಮತದಾರರು ಜಾಡಿಬಲ್ ಅಸೆಂಬ್ಲಿ ಕ್ಷೇತ್ರದ ಮತಗಟ್ಟೆಗಳಿಗೆ ಕರೆದೊಯ್ಯಲು ವಿಶೇಷ ಶಿಕಾರ ಸೇವೆ ಒದಗಿಸಲಾಗಿತ್ತು. ಜಮ್ಮು ಕಾಶ್ಮೀರದ 2ನೇ ಹಂತದ ಮತದಾನದಲ್ಲಿ ಚುನಾವಣಾ ಆಯೋಗ ಕಲ್ಪಿಸಿದ್ದ ಈ ವ್ಯವಸ್ಥೆಗೆ ಮತದಾರರಿಂದ ಶ್ಲಾಘನೆ ವ್ಯಕ್ತವಾಯಿತು. ಜಮ್ಮು ಮತ್ತು ಕಾಶ್ಮೀರದ ರಾಜ್ಯತ್ವ ಮರುಸ್ಥಾಪನೆ ಸಂಸತ್ತಿನಲ್ಲಿ ಪ್ರಧಾನಿ ಮೇಲೆ ಒತ್ತಡ ಹೇರ್ತೇವೆ. ಅವರು ಅದನ್ನ ಮಾಡದಿದ್ರೆ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಆ ಕೆಲಸ ಮಾಡ್ತೇವೆ ಅಂತ ಸಂಸತ್ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ಬರಾಮುಲ್ಲಾದಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಅವರು ಮಾತನಾಡಿದರು.